ನಿಜ ಹೇಳಬೇಕು, ಸುಮ್ಮನೆ ಏನೇನೋ ಹೇಳ್ಬಾರ್ದು. ನಾಳೆ ಬೆಳಗ್ಗೆ ಸರ್ಟಿಫಿಕೇಟ್ ಹಂಗೆ ಸಿಗಲ್ಲ. ಈಗ ನಾನು ವೀರಶೈವದ ಸಮಾಜದ ಕೆಲವು ಅಪೇಕ್ಷೆ ನೋಡಿದ್ದೀನಿ. ಈಗ ಕೆಲವರು ಗಾಣಿಗರು, ಲಿಂಗಾಯತಲ್ಲೇ ಗಾಣಿಗರು ಅಂತಿದೆ, ಅವರು ಲಿಂಗಾಯತ್ ಗಾಣಿಗರು ಅಂತ ಹೇಳಲ್ಲ, ಬರೀ ಗಾಣಿಗರು ಅಂತ ಬರ್ಕೊಳ್ತಾರೆ. ಗಾಣಿಗರು ಅಂತ ಬರೋದೇ ಬೇರೆಯವ್ರಿಗೆ ಇದಕ್ಕೆ ಹೋಗ್ತದೆ. ಆ ರೀತಿ ಕೆಲವ್ರದ್ದೆಲ್ಲ ಏನೇನೋ ಇದೆ. ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಅಂತ ಏನು ಯಾರ ಮೈ ಇಲ್ಲ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರನ ಕೈಗೊಂಡಿದ್ರು. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇದರ ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪನವರು ಮಾತನಾಡಿದ್ರು, ಹಾಗೆಯೇ ಒಕ್ಕಲಿಗ ಸಮುದಾಯದ ನಾಯಕರು ಮಾತನಾಡಿದ್ರು. ಇದೆಲ್ಲ ವಿರೋಧದ ನಡುವೆ ಈಗ ಈ ಒಂದು ಡಿಸಿಷನ್ ಬಂದಿದೆ. ಎಲ್ಲ ಒಳ್ಳೆ ಭಾಷಣ ಚೆನ್ನಾಗಿ ಮಾಡ್ತೀಯಾ, ಬಾ ರಾಜಕೀಯಕ್ಕೆ, ನೀನು ರಾಜಕೀಯ ಕರ್ಕೊಳ್ಳೋಣ. ಈಗ ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಸರ್, ಈಗ ಜನಗಣತಿ ನೀವು ಈಗ ಏನು ಜನಗಣತಿ ಆಗ್ತದೆ ಅದರಲ್ಲಿ ಜಾತಿ ಕಾಲಂ ಸೇರಿಸ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದಲೇ ಆಗ್ತಾ ಇರೋದು. ಈಗ ರಾಜ್ಯ ಸರ್ಕಾರದಿಂದ ಮಾಡೋದ್ರಿಂದ ಯಾವ ಪ್ರಯೋಜನ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ನೋಡಪ್ಪ, ನಮ್ಮ ಕಾಂಗ್ರೆಸ್ ಪಕ್ಷದ ಪೊಲಿಟಿಕಲ್ ಅಜೆಂಡಾ, ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿದೆ. ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗಬೇಕು, ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಗಬೇಕು ಅಂತೇಳಿ ಧ್ವನಿ ಎತ್ತಿದ್ದು. ನಾವು ಅದ್ರ ಪರವಾಗಿ ಇದ್ದೀವಿ. ಅವ್ರಿಗೂ ನ್ಯಾಯ ಸಿಗಬೇಕು, ಬೇರೆಯವ್ರಿಗೂ ನ್ಯಾಯ ಸಿಗಬೇಕಷ್ಟೇ. ನಿಜ ಹೇಳಬೇಕು, ಸುಮ್ಮನೆ ಏನೇನೋ ಹೇಳ್ಬಾರ್ದು. ನಾಳೆ ಬೆಳಗ್ಗೆ ಸರ್ಟಿಫಿಕೇಟ್ ಹಂಗೆ ಸಿಗಲ್ಲ. ಈಗ ನಾನು ವೀರಶೈವದ ಸಮಾಜದ ಕೆಲವು ಅಪೇಕ್ಷೆ ನೋಡಿದ್ದೀನಿ. ಈಗ ಕೆಲವರು ಗಾಣಿಗರು, ಲಿಂಗಾಯತಲ್ಲೇ ಗಾಣಿಗರು ಅಂತಿದೆ, ಅವರು ಲಿಂಗಾಯತ್ ಗಾಣಿಗರು ಅಂತ ಹೇಳಲ್ಲ, ಬರೀ ಗಾಣಿಗರು ಅಂತ ಬರ್ಕೊಳ್ತಾರೆ. ಗಾಣಿಗರು ಅಂತ ಬರೋದೇ ಬೇರೆಯವ್ರಿಗೆ ಇದಕ್ಕೆ ಹೋಗ್ತದೆ. ಆ ರೀತಿ ಕೆಲವ್ರದ್ದೆಲ್ಲ ಏನೇನೋ ಇದೆ. ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಅಂತ ಏನು ಯಾರ ಮೈ ಇಲ್ಲ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರನ ಕೈಗೊಂಡಿದ್ರು. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇದರ ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪನವರು ಮಾತನಾಡಿದ್ರು, ಹಾಗೆಯೇ ಒಕ್ಕಲಿಗ ಸಮುದಾಯದ ನಾಯಕರು ಮಾತನಾಡಿದ್ರು. ಇದೆಲ್ಲ ವಿರೋಧದ ನಡುವೆ ಈಗ ಈ ಒಂದು ಡಿಸಿಷನ್ ಬಂದಿದೆ. ಎಲ್ಲ ಒಳ್ಳೆ ಭಾಷಣ ಚೆನ್ನಾಗಿ ಮಾಡ್ತೀಯಾ, ಬಾ ರಾಜಕೀಯಕ್ಕೆ, ನೀನು ರಾಜಕೀಯ ಕರ್ಕೊಳ್ಳೋಣ. ಈಗ ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಸರ್, ಈಗ ಜನಗಣತಿ ನೀವು ಈಗ ಏನು ಜನಗಣತಿ ಆಗ್ತದೆ ಅದರಲ್ಲಿ ಜಾತಿ ಕಾಲಂ ಸೇರಿಸ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದಲೇ ಆಗ್ತಾ ಇರೋದು. ಈಗ ರಾಜ್ಯ ಸರ್ಕಾರದಿಂದ ಮಾಡೋದ್ರಿಂದ ಯಾವ ಪ್ರಯೋಜನ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ನೋಡಪ್ಪ, ನಮ್ಮ ಕಾಂಗ್ರೆಸ್ ಪಕ್ಷದ ಪೊಲಿಟಿಕಲ್ ಅಜೆಂಡಾ, ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿದೆ. ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗಬೇಕು, ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಗಬೇಕು ಅಂತೇಳಿ ಧ್ವನಿ ಎತ್ತಿದ್ದು. ನಾವು ಅದ್ರ ಪರವಾಗಿ ಇದ್ದೀವಿ. ಅವ್ರಿಗೂ ನ್ಯಾಯ ಸಿಗಬೇಕು, ಬೇರೆಯವ್ರಿಗೂ ನ್ಯಾಯ ಸಿಗಬೇಕಷ್ಟೇ. ನಿಜ ಹೇಳಬೇಕು, ಸುಮ್ಮನೆ ಏನೇನೋ ಹೇಳ್ಬಾರ್ದು. ನಾಳೆ ಬೆಳಗ್ಗೆ ಸರ್ಟಿಫಿಕೇಟ್ ಹಂಗೆ ಸಿಗಲ್ಲ. ಈಗ ನಾನು ವೀರಶೈವದ ಸಮಾಜದ ಕೆಲವು ಅಪೇಕ್ಷೆ ನೋಡಿದ್ದೀನಿ. ಈಗ ಕೆಲವರು ಗಾಣಿಗರು, ಲಿಂಗಾಯತಲ್ಲೇ ಗಾಣಿಗರು ಅಂತಿದೆ, ಅವರು ಲಿಂಗಾಯತ್ ಗಾಣಿಗರು ಅಂತ ಹೇಳಲ್ಲ, ಬರೀ ಗಾಣಿಗರು ಅಂತ ಬರ್ಕೊಳ್ತಾರೆ. ಗಾಣಿಗರು ಅಂತ ಬರೋದೇ ಬೇರೆಯವ್ರಿಗೆ ಇದಕ್ಕೆ ಹೋಗ್ತದೆ. ಆ ರೀತಿ ಕೆಲವ್ರದ್ದೆಲ್ಲ ಏನೇನೋ ಇದೆ. ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಅಂತ ಏನು ಯಾರ ಮೈ ಇಲ್ಲ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರನ ಕೈಗೊಂಡಿದ್ರು. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇದರ ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪನವರು ಮಾತನಾಡಿದ್ರು, ಹಾಗೆಯೇ ಒಕ್ಕಲಿಗ ಸಮುದಾಯದ ನಾಯಕರು ಮಾತನಾಡಿದ್ರು. ಇದೆಲ್ಲ ವಿರೋಧದ ನಡುವೆ ಈಗ ಈ ಒಂದು ಡಿಸಿಷನ್ ಬಂದಿದೆ. ಎಲ್ಲ ಒಳ್ಳೆ ಭಾಷಣ ಚೆನ್ನಾಗಿ ಮಾಡ್ತೀಯಾ, ಬಾ ರಾಜಕೀಯಕ್ಕೆ, ನೀನು ರಾಜಕೀಯ ಕರ್ಕೊಳ್ಳೋಣ. ಈಗ ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಸರ್, ಈಗ ಜನಗಣತಿ ನೀವು ಈಗ ಏನು ಜನಗಣತಿ ಆಗ್ತದೆ ಅದರಲ್ಲಿ ಜಾತಿ ಕಾಲಂ ಸೇರಿಸ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದಲೇ ಆಗ್ತಾ ಇರೋದು. ಈಗ ರಾಜ್ಯ ಸರ್ಕಾರದಿಂದ ಮಾಡೋದ್ರಿಂದ ಯಾವ ಪ್ರಯೋಜನ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ನೋಡಪ್ಪ, ನಮ್ಮ ಕಾಂಗ್ರೆಸ್ ಪಕ್ಷದ ಪೊಲಿಟಿಕಲ್ ಅಜೆಂಡಾ, ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿದೆ. ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗಬೇಕು, ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಗಬೇಕು ಅಂತೇಳಿ ಧ್ವನಿ ಎತ್ತಿದ್ದು. ನಾವು ಅದ್ರ ಪರವಾಗಿ ಇದ್ದೀವಿ. ಅವ್ರಿಗೂ ನ್ಯಾಯ ಸಿಗಬೇಕು, ಬೇರೆಯವ್ರಿಗೂ ನ್ಯಾಯ ಸಿಗಬೇಕಷ್ಟೇ. ನಿಜ ಹೇಳಬೇಕು, ಸುಮ್ಮನೆ ಏನೇನೋ ಹೇಳ್ಬಾರ್ದು. ನಾಳೆ ಬೆಳಗ್ಗೆ ಸರ್ಟಿಫಿಕೇಟ್ ಹಂಗೆ ಸಿಗಲ್ಲ. ಈಗ ನಾನು ವೀರಶೈವದ ಸಮಾಜದ ಕೆಲವು ಅಪೇಕ್ಷೆ ನೋಡಿದ್ದೀನಿ. ಈಗ ಕೆಲವರು ಗಾಣಿಗರು, ಲಿಂಗಾಯತಲ್ಲೇ ಗಾಣಿಗರು ಅಂತಿದೆ, ಅವರು ಲಿಂಗಾಯತ್ ಗಾಣಿಗರು ಅಂತ ಹೇಳಲ್ಲ, ಬರೀ ಗಾಣಿಗರು ಅಂತ ಬರ್ಕೊಳ್ತಾರೆ. ಗಾಣಿಗರು ಅಂತ ಬರೋದೇ ಬೇರೆಯವ್ರಿಗೆ ಇದಕ್ಕೆ ಹೋಗ್ತದೆ. ಆ ರೀತಿ ಕೆಲವ್ರದ್ದೆಲ್ಲ ಏನೇನೋ ಇದೆ. ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಅಂತ ಏನು ಯಾರ ಮೈ ಇಲ್ಲ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರನ ಕೈಗೊಂಡಿದ್ರು. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇದರ ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪನವರು ಮಾತನಾಡಿದ್ರು, ಹಾಗೆಯೇ ಒಕ್ಕಲಿಗ ಸಮುದಾಯದ ನಾಯಕರು ಮಾತನಾಡಿದ್ರು.
ಇದೆಲ್ಲ ವಿರೋಧದ ನಡುವೆ ಈಗ ಈ ಒಂದು ಡಿಸಿಷನ್ ಬಂದಿದೆ. ಎಲ್ಲ ಒಳ್ಳೆ ಭಾಷಣ ಚೆನ್ನಾಗಿ ಮಾಡ್ತೀಯಾ, ಬಾ ರಾಜಕೀಯಕ್ಕೆ, ನೀನು ರಾಜಕೀಯಕ್ಕೆ ಕರ್ಕೊಳ್ಳೋಣ. ಸರ್ ಅಲ್ಲಲ್ಲ, ಈಗ ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಸರ್ ಈಗ ಜನಗಣತಿ ನೀವು ಈಗ ಏನು ಜನಗಣತಿ ಆಗ್ತದೆ ಅದರಲ್ಲಿ ಜಾತಿ ಕಾಲಂ ಸೇರಿಸ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದಲೇ ಆಗ್ತಾ ಇರೋದು. ಈಗ ರಾಜ್ಯ ಸರ್ಕಾರದಿಂದ ಮಾಡೋದ್ರಿಂದ ಯಾವ ಪ್ರಯೋಜನ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ನೋಡಪ್ಪ, ನಮ್ಮ ಕಾಂಗ್ರೆಸ್ ಪಕ್ಷದ ಪೊಲಿಟಿಕಲ್ ಅಜೆಂಡಾ, ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿದೆ. ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗಬೇಕು, ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಗಬೇಕು ಅಂತೇಳಿ ಧ್ವನಿ ಎತ್ತಿದ್ದು. ನಾವು ಅದ್ರ ಪರವಾಗಿ ಇದ್ದೀವಿ. ಅವ್ರಿಗೂ ನ್ಯಾಯ ಸಿಗಬೇಕು, ಬೇರೆಯವ್ರಿಗೂ ನ್ಯಾಯ ಸಿಗಬೇಕಷ್ಟೇ. ನಿಜ ಹೇಳಬೇಕು, ಸುಮ್ಮನೆ ಏನೇನೋ ಹೇಳ್ಬಾರ್ದು. ನಾಳೆ ಬೆಳಗ್ಗೆ ಸರ್ಟಿಫಿಕೇಟ್ ಹಂಗೆ ಸಿಗಲ್ಲ. ಈಗ ನಾನು ವೀರಶೈವದ ಸಮಾಜದ ಕೆಲವು ಅಪೇಕ್ಷೆ ನೋಡಿದ್ದೀನಿ. ಈಗ ಕೆಲವರು ಗಾಣಿಗರು, ಲಿಂಗಾಯತಲ್ಲೇ ಗಾಣಿಗರು ಅಂತಿದೆ, ಅವರು ಲಿಂಗಾಯತ್ ಗಾಣಿಗರು ಅಂತ ಹೇಳಲ್ಲ, ಬರೀ ಗಾಣಿಗರು ಅಂತ ಬರ್ಕೊಳ್ತಾರೆ. ಗಾಣಿಗರು ಅಂತ ಬರೋದೇ ಬೇರೆಯವ್ರಿಗೆ ಇದಕ್ಕೆ ಹೋಗ್ತದೆ. ಆ ರೀತಿ ಕೆಲವ್ರದ್ದೆಲ್ಲ ಏನೇನೋ ಇದೆ. ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಅಂತ? ಏನು ಯಾರ ಮೈ ಇಲ್ಲ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರನ ಕೈಗೊಂಡಿದ್ರು. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇದರ ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪನವರು ಮಾತನಾಡಿದ್ರು, ಹಾಗೆಯೇ ಒಕ್ಕಲಿಗ ಸಮುದಾಯದ ನಾಯಕರು ಮಾತನಾಡಿದ್ರು. ಇದೆಲ್ಲ ವಿರೋಧದ ನಡುವೆ ಈಗ ಈ ಒಂದು ಡಿಸಿಷನ್ ಬಂದಿದೆ. ಎಲ್ಲ ಒಳ್ಳೆ ಭಾಷಣ ಚೆನ್ನಾಗಿ ಮಾಡ್ತೀಯಾ, ಬಾ ರಾಜಕೀಯಕ್ಕೆ, ನೀನು ರಾಜಕೀಯಕ್ಕೆ ಕರ್ಕೊಳ್ಳೋಣ. ಸರ್ ಅಲ್ಲಲ್ಲ, ಈಗ ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಸರ್ ಈಗ ಜನಗಣತಿ ನೀವು ಈಗ ಏನು ಜನಗಣತಿ ಆಗ್ತದೆ ಅದರಲ್ಲಿ ಜಾತಿ ಕಾಲಂ ಸೇರಿಸ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದಲೇ ಆಗ್ತಾ ಇರೋದು. ಈಗ ರಾಜ್ಯ ಸರ್ಕಾರದಿಂದ ಮಾಡೋದ್ರಿಂದ ಯಾವ ಪ್ರಯೋಜನ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ನೋಡಪ್ಪ, ನಮ್ಮ ಕಾಂಗ್ರೆಸ್ ಪಕ್ಷದ ಪೊಲಿಟಿಕಲ್ ಅಜೆಂಡಾ, ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿದೆ. ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗಬೇಕು, ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಗಬೇಕು ಅಂತೇಳಿ ಧ್ವನಿ ಎತ್ತಿದ್ದು. ನಾವು ಅದ್ರ ಪರವಾಗಿ ಇದ್ದೀವಿ. ಅವ್ರಿಗೂ ನ್ಯಾಯ ಸಿಗಬೇಕು, ಬೇರೆಯವ್ರಿಗೂ ನ್ಯಾಯ ಸಿಗಬೇಕಷ್ಟೇ. ನಿಜ ಹೇಳಬೇಕು, ಸುಮ್ಮನೆ ಏನೇನೋ ಹೇಳ್ಬಾರ್ದು. ನಾಳೆ ಬೆಳಗ್ಗೆ ಸರ್ಟಿಫಿಕೇಟ್ ಹಂಗೆ ಸಿಗಲ್ಲ. ಈಗ ನಾನು ವೀರಶೈವದ ಸಮಾಜದ ಕೆಲವು ಅಪೇಕ್ಷೆ ನೋಡಿದ್ದೀನಿ. ಈಗ ಕೆಲವರು ಗಾಣಿಗರು, ಲಿಂಗಾಯತಲ್ಲೇ ಗಾಣಿಗರು ಅಂತಿದೆ, ಅವರು ಲಿಂಗಾಯತ್ ಗಾಣಿಗರು ಅಂತ ಹೇಳಲ್ಲ, ಬರೀ ಗಾಣಿಗರು ಅಂತ ಬರ್ಕೊಳ್ತಾರೆ. ಗಾಣಿಗರು ಅಂತ ಬರೋದೇ ಬೇರೆಯವ್ರಿಗೆ ಇದಕ್ಕೆ ಹೋಗ್ತದೆ. ಆ ರೀತಿ ಕೆಲವ್ರದ್ದೆಲ್ಲ ಏನೇನೋ ಇದೆ. ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಅಂತ? ಏನು ಯಾರ ಮೈ ಇಲ್ಲ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರನ ಕೈಗೊಂಡಿದ್ರು. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇದರ ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪನವರು ಮಾತನಾಡಿದ್ರು, ಹಾಗೆಯೇ ಒಕ್ಕಲಿಗ ಸಮುದಾಯದ ನಾಯಕರು ಮಾತನಾಡಿದ್ರು. ಇದೆಲ್ಲ ವಿರೋಧದ ನಡುವೆ ಈಗ ಈ ಒಂದು ಡಿಸಿಷನ್ ಬಂದಿದೆ. ಎಲ್ಲ ಒಳ್ಳೆ ಭಾಷಣ ಚೆನ್ನಾಗಿ ಮಾಡ್ತೀಯಾ, ಬಾ ರಾಜಕೀಯಕ್ಕೆ, ನೀನು ರಾಜಕೀಯಕ್ಕೆ ಕರ್ಕೊಳ್ಳೋಣ. ಸರ್ ಅಲ್ಲಲ್ಲ, ಈಗ ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಸರ್ ಈಗ ಜನಗಣತಿ ನೀವು ಈಗ ಏನು ಜನಗಣತಿ ಆಗ್ತದೆ ಅದರಲ್ಲಿ ಜಾತಿ ಕಾಲಂ ಸೇರಿಸ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದಲೇ ಆಗ್ತಾ ಇರೋದು. ಈಗ